ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸುಬ್ರಹ್ಮಣ್ಯ ಷಷ್ಠಿ ಮತ್ತು ಈ ಪೂಜೆ ಮುಹೂರ್ತ ಇದರ ಮಹತ್ವವನ್ನು ನಾವು ನೋಡೋಣ. ಇದರ ಜೊತೆಗೆ ಈ 5 ರಾಶಿಯವರಿಗೆ ಕುಬೇರ ಯೋಗದಿಂದ ಸಾಕಷ್ಟು ಅದೃಷ್ಟವನ್ನು ಇಂದು ನೀವು ಈ ನವೆಂಬರ್ 26ನೇ ತಾರೀಕು ಅಂದರೆ ಇಂದು ಅಮೃತ ದಿನ ಅಂತಲೇ ಅನ್ಬಹುದು. ಇಂದು ನೀವು ಗಳಿಸಲಿದ್ದೀರಿ. ಹಾಗಿದ್ರೆ ಯಾವುದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಈ ರಾಶಿಯವರು ಗಳಿಸಲಿದ್ದೀರಿ ಅನ್ನೋದನ್ನು ನೀವು ನೋಡಬೇಕು ಅನ್ನೋದು ತಿಳ್ಕೋಬೇಕು ಅನ್ನೋದಾದರೆ ಈ ಪೂಜೆಯ ಮುಹೂರ್ತ ಮತ್ತು ಸಮಯವನ್ನು ನೋಡಬಹುದು. ಏನೆಲ್ಲ ಪೂಜೆಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ನಾವು ನೋಡಬಹುದು. ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ತಿಳಿದುಕೊಳ್ಬೇಕು ಅಂತಾದರೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ 6 ರಾಶಿಯವರಿಗೆ ಯಾವೆಲ್ಲ ಅದೃಷ್ಟ ಇದೆ ಅಂತ ನೀವು ಕೂಡ ನೋಡಬಹುದು. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಇಲ್ಲಾಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಈ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ನಿಮಗೆ ಲಭಿಸುತ್ತೆ. ಮಾರ್ಗಶಿರ ಮಾಸ ಆರಂಭವಾಗಿದೆ. ಈ ಮಾಸದಲ್ಲಿ ಶುಕ್ಲ ಪಕ್ಷದ 6ನೇ ದಿನದಂದು ಭಕ್ತರು ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸುತ್ತಾರೆ. ಈ ಸುಬ್ರಹ್ಮಣ್ಯ ಷಷ್ಠಿಯನ್ನು ಸ್ಕಂದ ಷಷ್ಠಿ ಅಂತ ಕೂಡ ನಾವು ಕರಿತೀವಿ. ಈ ದಿನದಂದು ಭಗವಾನ್ ಸುಬ್ರಹ್ಮಣ್ಯೇಶ್ವರನನ್ನು ಭಕ್ತಿಯಿಂದ ಪೂಜಿಸಬೇಕು. ಎಲ್ಲ ಆಸೆಗಳು ಈಡೇರುತ್ತೆ. ಕಷ್ಟಗಳು, ಸಮಸ್ಯೆಗಳು, ಸರ್ಪದೋಷ ಇದ್ದರೆ ಕೂಡ ಅದೂ ಕೂಡ ನಿಮಗೆ ನಿವಾರಣೆಯಾಗಲಿದೆ. ಹಾಗಾಗಿ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂತ ಅಂದರೆ ಈ ಪೂಜೆಯನ್ನು ನೀವು ಮಾಡಲೇಬೇಕಾಗುತ್ತೆ. ಜೊತೆಗೆ ಈ 6 ರಾಶಿಯವರಿಗೂ ಕೂಡ ಸಾಕಷ್ಟು ಅದೃಷ್ಟವನ್ನು ನೀವು ಗಳಿಸಲಿದ್ದೀರಿ. ಅದೃಷ್ಟ ಅನ್ನೋದು ನಿಮಗೆ ಕೂಡಿ ಬಂದಿದೆ. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಆಕಸ್ಮಿಕ ಅದೃಷ್ಟವನ್ನು ಗಳಿಸಲಿದ್ದೀರಿ. ಆಗಿದ್ರೆ ಈ 6 ರಾಶಿಯವರು ಯಾರ್ಯಾರು, ಈ ರಾಶಿಯವರು ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ದಯವಿಟ್ಟು ಅವರಿಗೂ ಈ ವಿಡಿಯೋವನ್ನು ಹೆಚ್ಚಾಗಿ ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ತಿಳಿದುಕೊಳ್ಬೇಕಾಗುತ್ತೆ. ಈ ಮಕ್ಕಳನ್ನು ಅಂದರೆ ವಿಶೇಷವಾಗಿ ಮಕ್ಕಳನ್ನು ಹೊಂದಲು ಬಯಸುವವರು ಈ ಭಗವಾನ್ ಸುಬ್ರಹ್ಮಣ್ಯನನ್ನು ಪೂಜಿಸಬೇಕು. ಯಾರಿಗೆ ಸಂತಾನ ಭಾಗ್ಯ ಇಲ್ಲ ಅಂದರೆ ಮಕ್ಕಳಾಗ್ತಾ ಇಲ್ಲ ಅಂತಹವರು ತಪ್ಪದೇ ಈ ಪೂಜೆ ಪುನಸ್ಕಾರಗಳನ್ನು ಮಾಡಿ. ಈ ವರ್ಷ ಸುಬ್ರಹ್ಮಣ್ಯ ಷಷ್ಠಿ ಯಾವಾಗ ಬಂದಿದೆ ಅನ್ನೋದನ್ನು ನೀವು ನೋಡಬಹುದು. ಈ ನವೆಂಬರ್ 25ನೇ ತಾರೀಕು ಮಂಗಳವಾರ ಷಷ್ಠಿ ತಿಥಿ ಸಂಜೆ 6:56ಕ್ಕೆ ಪ್ರಾರಂಭವಾಗುತ್ತೆ. ಆದರೆ ನವೆಂಬರ್ 26 ಬುಧವಾರ ಈ ತಿಥಿ ಸಂಜೆ 7:01ಕ್ಕೆ ಕೊನೆಗೊಳ್ಳುತ್ತೆ. ಅಷ್ಟರಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೋಬಹುದು. ಸೂರ್ಯೋದಯದ ತಿಥಿಯ ಪ್ರಕಾರ ಹಬ್ಬವನ್ನು ಆಚರಿಸಲಾಗುತ್ತೆ. ಈ ಸಂದರ್ಭದಲ್ಲಿ ನವೆಂಬರ್ 26ರಂದು ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸಬೇಕು. 5ನೆಯ ದಿನ ಷಷ್ಠಿ ದಿನದಂದು ಉಪವಾಸವನ್ನು ಮಾಡಿ ಸುಬ್ರಹ್ಮಣ್ಯೇಶ್ವರನನ್ನು ಪೂಜಿಸುವುದರಿಂದ ನಾಗದೋಷಗಳು ದೂರವಾಗುತ್ತೆ. ಕೆಲವೊಬ್ಬರಿಗಂತೂ ಈ ನಾಗದೇವತೆಯ ಈ ಚರ್ಮ ಇರುವುದು ಮತ್ತು ಮಕ್ಕಳಾಗ್ತಾ ಇರಲ್ಲ, ನಾಗದೋಷಗಳು ದೂರವಾಗುತ್ತೆ. ಹಾಗಾಗಿ ಯಾರೆಲ್ಲ ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋ ತಪ್ಪದೇ ವೀಕ್ಷಿಸಿ, ನಿಮಗೆ ಉಪಯುಕ್ತ ಅನ್ನೋದು ಆಗುತ್ತೆ. ಈ ಪೂಜೆ ಪುನಸ್ಕಾರಗಳನ್ನು ಇಂದು ಭಕ್ತಿಯಿಂದ ನಂಬಿಕೆಯಿಂದ ಈ ದೇವರನ್ನು ಪೂಜಿಸಿದರೆ ಜ್ಞಾನ ಬುದ್ಧಿ ಶಕ್ತಿಯನ್ನು ಗಳಿಸುವಿರಿ. ಕುಜದೋಷ ನಿವಾರಣೆಯಾಗುತ್ತೆ. ಮಕ್ಕಳನ್ನು ಪಡೆಯಲಿದ್ದೀರಿ. ಚರ್ಮ ರೋಗಗಳು ಗುಣವಾಗುತ್ತೆ ಅಂತಲೇ ಹೇಳಬಹುದು. ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಏನು ಮಾಡಬೇಕು ಅನ್ನೋದನ್ನು ನಾವು ಈಗ ನೋಡೋಣ. ಯಾಕೆ ಅಂದರೆ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಅಲ್ವಾ. ಈ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಫುಲ್ಲು ಕಂಪ್ಲೀಟಾಗಿ ಈ ವಿಷಯವನ್ನು ತಿಳಿಸಿಕೊಡ್ತಾ ಇದ್ದೀವಿ ಮತ್ತು ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸುಬ್ರಹ್ಮಣ್ಯ ದೇವರನ್ನು ಪೂಜಿಸಬೇಕು ಅಂತ ಅಂದ್ಕೊಂಡ್ರೆ ನಂತರ ಹಾಲಿನೊಂದಿಗೆ ಸ್ನೇಹಿತರೇ ಬೆರೆಸಿದ ಈ ಪಂಚಾಮೃತ
ಮತ್ತು ಪಾಯಸವನ್ನು ಪ್ರಸಾದವಾಗಿ ನೀವು ಅರ್ಪಿಸಬೇಕು. ಇನ್ನು ಸರ್ಪದೋಷ ಇರುವವರು ಈ ದಿನ ಸುಬ್ರಹ್ಮಣ್ಯೇಶ್ವರ ದೇವರನ್ನು ಪೂಜಿಸಿ. ನೀವು ಈ ಪಾಲಾಭಿಷೇಕ ಮಾಡಿ ಅಷ್ಟನಾಗ ಪೂಜೆ ಮಾಡಿದರೆ ರಾಹು ಮತ್ತು ಕೇತು ದೋಷಗಳಿಂದ ಮುಕ್ತಿಯನ್ನು ನೀವು ಪಡಿತೀರ. ಈ ಮದುವೆ ಸಾಧ್ಯವಾಗದಿದ್ದರೆ ತುಂಬ ತಡವಾಗಿದ್ದರೂ ಕೂಡ ನೀವು ಸುಬ್ರಹ್ಮಣ್ಯೇಶ್ವರನನ್ನು ತುಳಸಿಯಿಂದ ಪೂಜಿಸಬೇಕಾಗುತ್ತೆ. ಹಾಗಾಗಿ ಇನ್ನು ಈ ನಾರ್ಮಲ್ ಆಗಿ ಪೂಜೆಯನ್ನು ಮಾಡಬೇಕು. ಹಾಲನ್ನು ಹಾಕಿ ಪೂಜೆಯನ್ನು ಮಾಡಬಹುದು. ಈ ಹುತ್ತದ ಒಳಗಡೆ ಹಾಲನ್ನು ಹಾಕಿ ನೀವು ಮಾಮೂಲಿ ಈ ಬಾಳೆಹಣ್ಣು, ತೆಂಗಿನಕಾಯಿ, ಗಂಧದ ಕಡ್ಡಿ, ಕುಂಕುಮ, ಅರಿಶಿಣವನ್ನೆಲ್ಲ ಇಟ್ಟು ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಿ. 1-2 ಅಂದರೆ ನಿಮಗೆ 3 ಜನರಿಗೆ ಮುತ್ತೈದೆಯರಿಗೆ ನಿಮಗೆ ಎಷ್ಟು ಸಾಧ್ಯವಾಗುತ್ತೆ, 1 ಇಲ್ಲಾಂದರೆ 2 ಇಲ್ಲಾಂದರೆ 5 ಇಲ್ಲಾಂದರೆ 9 ಮುತ್ತೈದೆಯರಿಗೆ ನೀವು ಈ ತಾಂಬೂಲವನ್ನು ಕೊಡಬಹುದು. ಈ ರೀತಿ ಮಾಡುವುದರಿಂದ ಮದುವೆ ಭಾಗ್ಯ ಬೇಗನೆ ಕೂಡಿ ಬರುತ್ತೆ. ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು. ಈ ಪೂಜೆಯನ್ನು ಮಾಡೋದ್ರಿಂದ ಈ ರಾಶಿಯವರಿಗೆ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಈ ರಾಶಿಯವರು ಯಾರೆಲ್ಲ ಇದ್ದೀರಿ ಈ ವಿಡಿಯೋನ ನೀವು ನೋಡಲೇಬೇಕು. ಹಾಗಾಗಿ ನವೆಂಬರ್ 26ನೇ ತಾರೀಕಿನಿಂದ ಏನೆಲ್ಲ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ ಮತ್ತು ಯಾವೆಲ್ಲ ಶುಭ ಫಲಗಳು ನಿಮಗೆ ದೊರಕಲಿದೆ, ಈ ವಿಚಾರದ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ನೀವು ನೋಡಲೇಬೇಕು. ಹಾಗಾಗಿ ನೀವು ಈ ರಾಶಿಯವರ ಬಗ್ಗೆ ನೀವು ನೋಡಬಹುದು. ಈ ರಾಶಿಯವರಿಗೆ ಗಜಕೇಸರಿ ಯೋಗ, ಕುಬೇರ ಯೋಗ, ಈ ಭಜಪುರ ಲಾಭ ಅಂತಾನೆ ಹೇಳಬಹುದು. ನವೆಂಬರ್ 26ನೇ ತಾರೀಕು ಬುಧವಾರ ಇಂದು ಗಜಕೇಸರಿ ಯೋಗ, ಸಪ್ತಮ ಯೋಗ, ಈ ರುಚಕ ಯೋಗ ಜೊತೆಗೆ ಅನೇಕ ಶುಭ ಯೋಗಗಳು, ಕುಬೇರ ಯೋಗ ಸೃಷ್ಟಿಯಾಗುತ್ತಿದೆ. ಇದರಿಂದಾಗಿ ಕೆಲ ರಾಶಿಯವರಿಗೆ ಹೆಚ್ಚು ಲಾಭವನ್ನು ಆಗಲಿದೆ. ಯಾವ ರಾಶಿಯವರು ಹನುಮಂತನ ಆಶೀರ್ವಾದ ಲಭಿಸಲಿದೆ ಎಂಬುದನ್ನು ನಾವು ನೋಡ್ತಾ ಹೋಗೋಣ. ಇನ್ನು ಜೊತೆಗೆ ಬುಧವಾರ ಈ ಷಷ್ಠಿ ಇರುವುದರಿಂದ ಏನೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅನ್ನೋದನ್ನು ನೀವು ನೋಡಬಹುದು. ಈ ಗಜಕೇಸರಿ ಯೋಗ, ಈ ಸಂಸಪ್ತಕ ಯೋಗ, ಈ ರುಚಕ ಯೋಗದ ಜೊತೆಗೆ ಕುಬೇರನ ಯೋಗ, ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿವೆ. ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ. ಈ ನವೆಂಬರ್ 26ನೇ ತಾರೀಕು ಷಷ್ಠಿ ಪೂಜೆ ಮುಗಿದ ನಂತರ ಕೆಲವು ರಾಶಿಗಳಿಗೆ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದೀರಿ. ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮವಾದ ಅವಕಾಶಗಳು ಲಭಿಸುತ್ತೆ. ಈ ರಾಶಿಗೆ ಸೇರಿದ ಜನರು ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮ ಹೆಚ್ಚಳವಿರುತ್ತೆ. ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತೆ. ಈ ರಾಶಿಗಳ ಜೊತೆಗೆ ಕೆಲವು ಪರಿಹಾರಗಳನ್ನು ಸಹ ನೀವು ನೋಡಬಹುದು. ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಈ ಮಂಗಳ ಗ್ರಹದ ಸ್ಥಾನವು ಬಲಗೊಳ್ಳುತ್ತೆ. ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದು. ಸುಬ್ರಹ್ಮಣ್ಯ ದೇವರಿಗೆ ಪೂಜೆಯನ್ನು ತಪ್ಪದೇ ಮಾಡಿ. ನಿಮ್ಮ ಜೀವನದಲ್ಲಿ ಇರುವಂತಹ ಒಂದು ಅರ್ಧ ಸಮಸ್ಯೆಗಳು ಕಡಿಮೆಯಾಗ್ತಾ ಹೋಗುತ್ತೆ. ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುತ್ತಾರೆ. ನಿಮ್ಮ ಧೈರ್ಯವು ಹೆಚ್ಚುತ್ತೆ. ಮತ್ತು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಇಂದಿನಿಂದ ಅನ್ನೋದನ್ನು ನಾವು ನೋಡೋಣ. ಈ ರಾಶಿ ಬಂದು ಅಂದರೆ ಫಸ್ಟು ಮೊದಲಿಗೆ ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದರಿಂದ ದೊಡ್ಡ ಸಂತೋಷದ ಸುದ್ದಿ ಲಭಿಸುವ ಯೋಗ ಇದೆ. ವೃತ್ತಿ ಜೀವನದಲ್ಲಿ ಪ್ರಗತಿಗಾಗಿ ಉತ್ತಮ ಅವಕಾಶಗಳನ್ನು ಪಡೆಯುತ್ತೀರಾ. ವ್ಯಾಪಾರದಲ್ಲಿ ಆದಾಯ ಹೆಚ್ಚಾಗುವುದರಿಂದ ಸಂತೋಷದಿಂದ ಇರುವಿರಿ. ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಪರಿಸ್ಥಿತಿ ನಿಮ್ಮ ಪರವಾಗುವುದು. ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ನಿಮಗೆ ಯಾವುದಾದರೂ ಈ ಸರ್ಪ್ರೈಸ್ ಅನ್ನೋದು ದೊರಕುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ಈ ತಂದೆಯ ಸಂಪೂರ್ಣ ಬೆಂಬಲ ಹಾಗೂ ಮಾರ್ಗದರ್ಶನದಿಂದ ಸಾಕಷ್ಟು ಲಾಭ ಅನ್ನೋದು ದೊರಕುವ ಯೋಗವಿದೆ. ನಿಮ್ಮ ಪ್ರಭಾವ ಹಾಗೂ ಗೌರವ ಖ್ಯಾತಿ ಹೆಚ್ಚಾಗುತ್ತೆ. ದೊಡ್ಡ ಆಸೆ ಇವತ್ತಿನಿಂದ ನಿಮಗೆ ಈಡೇರುತ್ತೆ. ಸಂತೋಷದಿಂದ ಇರುವಿರಿ. ಧರ್ಮ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಇಂದು ನಿಮ್ಮ ಆಸಕ್ತಿ ಅನ್ನೋದು ಹೆಚ್ಚಾಗುವುದರಿಂದ ಸಾಕಷ್ಟು ಪ್ರಯೋಜನವನ್ನು ನೀವು ಪಡೆಯಲಿದ್ದೀರಿ. ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯವಾಗಿ ಇರಲಿದೆ. ಇಂದು ಷಷ್ಠಿ ಇರೋದ್ರಿಂದ ನೀವು ಆದಷ್ಟು
ಈ ಹುತ್ತಕ್ಕೆ ಹಾಲನ್ನು ಹಾಕುವುದರಿಂದ ಸಾಕಷ್ಟು ಅದೃಷ್ಟವನ್ನು ಗಳಿಸಲಿದ್ದೀರಿ. ಮಿಥುನ ರಾಶಿಯವರಿಗೆ ಸೇರಿದ ಜನರಿಗೆ ಇಂದು ಬುದ್ಧಿ ಮತ್ತು ಧೈರ್ಯದಿಂದ ಯಶಸ್ಸು ಅನ್ನೋದು ದೊರಕುತ್ತೆ. ಯಾರಾದರೂ ಹೊಸ ಸವಾಲು ಎದುರಿಸಬಹುದು, ಆದರೆ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ನೀವು ಯಶಸ್ಸನ್ನು ಗಳಿಸುತ್ತೀರಿ. ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಅನುಕೂಲಕರ ಪರಿಸ್ಥಿತಿ ಇರುತ್ತೆ. ಅಂದರೆ ನೀವು ಲೋನು ಪ್ರಯತ್ನವನ್ನು ಪಡೆಯುತ್ತಿರುವವರಿಗೆ ಈ ದಿನ ಯಶಸ್ಸು ಅನ್ನೋದು ದೊರಕಲಿದೆ. ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮ್ಮ ಯಾವುದಾದರೂ ಸಮಸ್ಯೆಗೆ ಪರಿಹಾರವನ್ನು ಹೊಂದಲಿದ್ದೀರಿ. ವಿದೇಶಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಲಾಭವನ್ನು ಗಳಿಸಲಿದ್ದೀರಿ. ಪ್ರೀತಿಯ ಜೀವನಕ್ಕೆ ಪ್ರೀತಿ ಮತ್ತು ಸಾಮರಸ್ಯ ನಡೆಯುವುದು ಅಂತಾನೆ ಹೇಳಬಹುದು. ಸಮಸ್ಯೆಗಳು ಎದುರಾದಲ್ಲಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿ. ಹನುಮಂತನಿಗೆ ಆದಷ್ಟು ನೀವು ಈ ಲಡ್ಡುಗಳನ್ನು ಅರ್ಪಿಸಿ ಮಂಗಳವಾರದಂದು ಮತ್ತು ಈ ಬುಧವಾರದಂದು ಈ ವಿಳೆದೆಲೆ ಹಾರವನ್ನು ಕೊಡೋದ್ರಿಂದ ನಿಮಗೆ ತುಂಬಾ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಮತ್ತು ನೀವು ಏನಪ್ಪ ಅಂತಂದರೆ ಕಟಕ ರಾಶಿ, ಈ ಕಟಕ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಶಿಕ್ಷಣ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ದೊರಕಬಹುದು. ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಕಟಕ ರಾಶಿಯ ಜನರಿಗೆ ವಿಶೇಷವಾಗಿ ಅನುಕೂಲಕರವಾದ ದಿನ ಅಂತಲೇ ಹೇಳಬಹುದು. ವೃತ್ತಿ ಜೀವನದಲ್ಲಿ ಅದೃಷ್ಟದ ಬೆಂಬಲದಿಂದ ಪ್ರಗತಿಗಾಗಿ ಉತ್ತಮ ಅವಕಾಶಗಳನ್ನು ಪಡೆಯಲಿದ್ದೀರಿ. ಕೆಲಸದಲ್ಲಿ ಅಧಿಕಾರಿಗಳ ಪ್ರೋತ್ಸಾಹ ಮತ್ತು ಬೆಂಬಲ ದೊರಕುತ್ತೆ. ಯಾರಿಗಾದರೂ ನೀಡಿದಂಥ ಹಣ ವಾಪಸ್ ಪಡೆಯುವಿರಿ. ಯಾವುದಾದರೂ ಶುಭ ಮತ್ತು ಧಾರ್ಮಿಕ ಕೆಲಸದಲ್ಲಿ ಭಾಗವಹಿಸುವ ಅವಕಾಶ ಲಭಿಸಲಿದೆ. ರಾಜಕೀಯ ಮತ್ತು ಸಾಮಾಜಿಕ ಕೆಲಸಗಳಿಗೆ ಸಂಬಂಧಿಸಿದ ಜನರಿಗೆ ದೊಡ್ಡ ಲಾಭ ಅನ್ನೋದು ದೊರಕುತ್ತೆ. ಮತ್ತು ನೀವು ಕೂಡ ಪರಿಹಾರವಾಗಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠನೆ ಮಾಡಿ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸಿ. ತುಂಬಾ ಒಳಿತು ಅನ್ನೋದು ಆಗುತ್ತೆ. ಮತ್ತು ತುಲಾ ರಾಶಿಯವರಿಗೆ ಬುಧವಾರದ ದಿನ ಸುಬ್ರಹ್ಮಣ್ಯ ಷಷ್ಠಿಯ ದಿನ. ತುಲಾ ರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಸಾಕಷ್ಟು ವೃದ್ಧಿಯಾಗಲಿದೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯ ಹೆಚ್ಚಿಸಲು ಉತ್ತಮ ಅವಕಾಶ ಲಭಿಸುವುದು. ಆಸ್ತಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರ ಆದಾಯದಲ್ಲಿ ವೃದ್ಧಿಯಾಗುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಸಂಪರ್ಕಗಳಿಂದ ಪ್ರಯೋಜನವನ್ನು ಪಡೆಯಲಿದ್ದೀರಿ. ನಿಮ್ಮ ಹತ್ತಿರದ ಸಂಬಂಧಿಕರಿಂದ ಶುಭ ಸುದ್ದಿಯನ್ನು ನೀವು ಪಡೆಯಲಿದ್ದೀರಿ. ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಸಾಮರಸ್ಯ ನೆಲೆಸುವುದು ಸ್ಥಿರವಾಗಿ. ಮಕ್ಕಳಿಗೆ ಸಂಬಂಧಿಸಿದಂತೆ ಸಂತೋಷದಿಂದ ಇರುವಿರಿ. ಕಳೆದು ಹೋದಂತಹ ಹಣವನ್ನು ವಾಪಸ್ಸು ಪಡೆಯುವ ಸಂಭವ ಉಂಟಾಗಲಿದೆ. ಮೋಜು ಮಸ್ತಿಯಿಂದ ನೀವು ಕೂಡಿದ ಸಮಯವನ್ನು ಕಳೆಯಲಿದ್ದೀರಿ. ನಿಮಗೆ ಸುಖ ಸಮೃದ್ಧಿ ಧನ ಸಂಪತ್ತು ಪ್ರಾಪ್ತಿಯಾಗುವ ಯೋಗವಿದೆ ಅಂತಾನೆ ಹೇಳಬಹುದು. ಈ ದಿನ ಅನುಕೂಲಕರವಾಗಿರಿಸಲು ಸುಂದರ ಕಾಂಡವನ್ನು ಪಠನೆ ಮಾಡಬೇಕು. ಹನುಮಂತನಿಗೆ ತುಳಸಿಯನ್ನು ಅರ್ಪಿಸಬೇಕು. ಈ ತುಳಸಿ ಗಿಡದ ಬಳಿ ದೀಪವನ್ನು ಬೆಳಗಿಸಿ. ತುಂಬಾ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಕುಂಭರಾಶಿಗೆ ಸೇರಿದ ಜನರಿಗೆ ಸಂತೋಷ ಮತ್ತು ಲಾಭದಾಯಕವಾದ ದಿನವಾಗಿದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅದೃಷ್ಟದ ಬೆಂಬಲವಾಗಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ದೊಡ್ಡ ಅವಕಾಶಗಳು ಲಭಿಸುವುದು. ಈ ಕೆಲಸವನ್ನು ಬದಲಾಯಿಸಬೇಕೆಂದು ಪ್ರಯತ್ನವನ್ನು ಪಡುತ್ತಿರುವಂತಹ ಜನರಿಗೆ ಸಕಾರಾತ್ಮಕ ಸುದ್ದಿ ಲಭಿಸಲಿದೆ. ಈ ಹೊಸ ಅಥವಾ ವ್ಯಾಪಾರವನ್ನು ಶುರು ಮಾಡಲು ಉತ್ತಮ ದಿನವಾಗಿರುವುದು. ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಪ್ರದರ್ಶನವನ್ನು ನೀಡಲು ಸಾಧ್ಯವಾಗಲಿದೆ. ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಲಾಭ ಅನ್ನೋದು ದೊರಕಲಿದೆ. ಈ ತಂದೆಯ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ. ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಹೆಚ್ಚಿನ ಪ್ರಯೋಜನ ಆಗಲಿದೆ. ನಿಮಗೆ ಲಾಭವನ್ನು ಹೆಚ್ಚಿಸಲು ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವುದು. ಅಂದರೆ ಈ ಪರಿಹಾರದ ರೂಪದಲ್ಲಿ ನೀವು ಯಾವುದಾದರೂ ಅಗತ್ಯವಿರುವ ವ್ಯಕ್ತಿಗೆ ಅನ್ನದಾನವನ್ನು ಮಾಡಿ ಮತ್ತು ಹನುಮಾನ್ ಚಾಲೀಸವನ್ನು ನೀವು ಪಠನೆ ಮಾಡಬೇಕು. ಎಲ್ಲವೂ ಕೂಡ ಒಳಿತಾಗುತ್ತೆ. ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು, ಯಾವ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಈ ವಿಚಾರದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ದೈವಿ ಮಾಹಿತಿಗೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.